ಏನೇನು ತಲೆ ಹೊಳಿತದ ಗುರು ನಮ್ಮ ಆರ್ ಸಿ ಬಿ ಹುಡುಗರಿಗೆ. ಆಕ್ಷನ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಾರಲ್ಲ ಗುರು ಅನ್ನೋ ಥರ ಇವಾಗ ಸೀನ್ ಆಗ್ತಾ ಇದೆ. ಆಫ್ಟರ್ ವಿಲ್ ಜಾಕ್ಸ್ ಪಿಕ್ ಆ್ಯಂಡ್ ಟಿಮ್ ಡೇವಿಡ್ಸ್ ಪಿಕ್ ಇಂಟರ್ಚೇಂಜ್ ಆಗಿದ್ದಾರಲ್ಲ ಒಂದು ಫ್ರಾಂಚೈಸಿಂದ ಇನ್ನೂ ಒಂದು ಫ್ರಾಂಚೈಸಿಗೆ. ಹೌದು, ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗಿರ್ತೈತೆ. ಯಾಕೆಂದ್ರೆ ವಿಲ್ ಜಾಕ್ಸು ಪೇಸ್ ಬೌಲಿಂಗ್ನ ಮಾಡುವಂಥವ್ರು, ಈ ಥರ ಒಬ್ರು ಆಲ್ರೌಂಡರ್ ಬೇಕಾಗಿತ್ತು. ಇಲ್ಲಿ ಟಿಮ್ ಡೇವಿಡ್ ಅವರು ಸ್ಪಿನ್ ಹಾಕೋವಂಥ ಬೌಲರು, ಅವ್ರ ಥರನೇ ಒಂಥರ ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಇದ್ದಾರೆ ಸ್ಪಿನ್ ಹಾಕೋವಂಥವ್ರು. ಇಲ್ಲೇನಾದ್ರು ಸ್ವಲ್ಪ ವೇರಿಯೇಷನ್ ಇತ್ತು ಅಂತಾರೆ, ಸ್ವಲ್ಪ ಪೇಸ್ ಹಾಕೋವಂಥವ್ರು ಇದ್ದಿತ್ತು ಅಂತ ಅಂದಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರೋದು ಅಂತ ಅನಿಸ್ಬೋದು. ಜೊತೆಗೆ ಆರ್ ಸಿ ಬಿಗೆ ಲಾಸ್ಟ್ ಸೀಸನ್ ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ಅದು ಕೂಡ ತಲೆಯಲ್ಲಂತೂ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ ವಿಲ್ ಜಾಕ್ಸು ಎಲ್ಲ ಒಂದು ಸ್ಲಾಟಲ್ಲೂ ಕೂಡ ಆಡುವಂಥ ಪ್ಲೇಯರು. ಮಿಡ್ಲ್ ಆರ್ಡರ್ ಕೊಟ್ಟರೆ ಮಿಡ್ಲ್ ಆರ್ಡರ್ಲೂ ಆಡ್ತಾರೆ, ಓಪನಿಂಗ್ ಸ್ಲಾಟ್ ಕೊಟ್ಟರೆ ಓಪನಿಂಗ್ ಸ್ಲಾಟಲ್ಲೂ ಆಡ್ತಾರೆ, ಡೆತ್ತಲ್ಲಿ ಕೊಟ್ಟರೆ ಡೆತ್ತಲ್ಲೂ ವಾಡಿಸ್ತಾರೆ ಬಂದ್ಬಿಟ್ಟು. ಸೊ ಆ ಥರ ಪ್ಲೇಯರು, ಫಿನಿಶಿಂಗ್ ರೋಲ್ ಕೂಡ ನಿಭಾಯಿಸುವಂಥ ಪ್ಲೇಯರ್. ಬಟ್ ಅದೇ ಟಿಮ್ ಡೇವಿಡ್ನ ನಾವು ಎಲ್ಲ ಆರ್ಡ್ರಲ್ಲೂ ಏನು ನೋಡಿಲ್ಲ, ಓಪನಿಂಗ್ ಸ್ಲಾಟಲ್ಲಿ ಅಷ್ಟೊಂದೇನು ನೋಡಿಲ್ಲ ಟಿಮ್ ಡೇವಿಡ್ ಆಡೋದನ್ನ, ಬರೀ ಫಿನಿಶಿಂಗ್ ರೋಲಲ್ಲಿ ನಾವು ನೋಡಿದ್ದೀವಿ. ಸೊ ಅವರಿಗೆ ಕಂಪೇರ್ ಮಾಡ್ತು ಅಂದರೆ ವಿಲ್ ಜಾಕ್ಸೇ ಬೆಟರ್ ಇದ್ರು ಗುರು ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ಫಸ್ಟ್ ಆಪ್ಷನ್ ಬಂದಿದ್ದು ಟಿಮ್ ಡೇವಿಡ್ನೇ, ಆ ಒಂದು ಲಾಟಲ್ಲಿ ಇವರ ಫಸ್ಟ್ ಆಪ್ಷನಿಗೆ ಬಂದಿದ್ದು. ಬಟ್ ನಮ್ಮ ಆರ್ ಸಿ ಬಿಗೆ ಆ ಥರ ಜಾಸ್ತಿ ಆಗಿತ್ತು ಅಂತ ಕಾಣಿಸುತ್ತೆ. ದುಡ್ಡು ಇನ್ನೂ ಇದೆ ನಮ್ಮ ಆರ್ ಸಿ ಬಿ ಹತ್ರ, ವಿಲ್ ಜಾಕ್ಸ್ ತೊಗೊಳ್ಳೋಂಥ ದುಡ್ಡು ಖಂಡಿತ ಇತ್ತು ನಮ್ಮ ಆರ್ ಸಿ ಬಿ ಹತ್ರ. ಬಟ್ ಅದೇನೋ ಆರ್ ಸಿ ಬಿಗೆ ಅನಿಸ್ತು ಅಂತ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಅದು ಯಾರೋ ಇನ್ನೊಬ್ರನ್ನ ತಗೊಂಡಿದ್ರಲ್ಲ ಆರ್ ಸಿ ಬಿ, ಜಾಕೋಬ್ ಅಂತ, ಅವರು ಕೂಡ ಒಳ್ಳೆ ಪ್ಲೇಯರು, ಒಳ್ಳೆ ಗುದ್ದೋ ಅಂತ ಚಚ್ಚೋ ಅಂತ ಹಾಕೊಂಡು ರುಬ್ಬೋ ಅಂತ ಪ್ಲೇಯರ್ನೇ ಆರ್ ಸಿ ಬಿ ಪಿಕ್ ಮಾಡ್ಕೊಂಡಿದ್ದೆ. ಇಲ್ಲಿ ವಿಲ್ ಜಾಕ್ಸ್ನ ಬಿಟ್ಟಿರೋದ್ರಿಂದ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಂದು ಎಮೋಷನ್ಸ್ ವೈಸು ಬೇಜಾರಂತೂ ಖಂಡಿತ ಆಗೇ ಆಗುತ್ತೆ. ಟಿಮ್ ಡೇವಿಡ್ ಬೇಕಾಗಿತ್ತಾಗುರು, ಅವ್ರನ್ನೇ ತಗೊಂಡಿದ್ರೆ ಆಗಿತ್ತಲ್ವಾ ಗುರು ಅಂತ. ಬಟ್ ಗೊತ್ತು, ಇಟ್ಸ್ ಹರ್ಟ್ಸ್ ಅಂತ ಗೊತ್ತು ನನಗೆ. ಬಟ್ ಆದರೆ ಇವಾಗ ಟಿಮ್ ಡೇವಿಡ್ ಬಂದಿದ್ದಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಕಮೆಂಟ್ ಸೆಕ್ಷನ್ ಎಲ್ಲ ನೋಡಿದೆ, ನನ್ನ ಕಮೆಂಟ್ ಸೆಕ್ಷನಲ್ಲ, ಟ್ರೋಲ್ಸ್ಗಳು ಮಿಮ್ಸ್ಗಳು ಎಲ್ಲ ಆಗ್ತಿದ್ದಾವೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಆರ್ ಸಿ ಬಿಯ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಕೆಲವೊಂದು, ಯಾಕಂದರೆ ಫ್ರಾಂಚೈಸಿ ಇಬ್ಬರು ಶೇಕ್ ಹ್ಯಾಂಡ್ ಮಾಡ್ಕೊಂಡಿದ್ದು, ಮುಂಬೈ ಇಂಡಿಯನ್ಸ್ನ ಫ್ರಾಂಚೈಸಿ ಜೊತೆಗೆ ಆರ್ ಸಿ ಬಿಯ ಫ್ರಾಂಚೈಸ್ ಓನರ್ಸ್ ಇಬ್ಬರೂ ಕೂಡ ಆಫ್ಟರ್ ದಿಸ್ ಬಿಡು ಟಿಮ್ ಡೇವಿಡ್ ನಮ್ಮ ಕಡೆ ಬಂದಿದ್ದು, ಅವ್ರ ಕಡೆ ವಿಲ್ ಜಾಕ್ಸ್ ಹೋಗಿದ್ದು. ಸೊ ಅವ್ರು ನೋಡಿ ಅವ್ರಿಗೂ ಸಿಕ್ಕಾಪಟ್ಟೆ ಯೂಸ್ ಆಯಿತು. ಅವ್ರಿಗೆ ಓಪನಿಂಗ್ ಸೋಟಲ್ಲಿ ಬೇಕಾದ್ರೆ ರೋಹಿತ್ ಶರ್ಮಾ ಜೊತೆ ಆರಾಮಾಗಿ ಯೂಸ್ ಮಾಡ್ಕೊತಾರೆ ವಿಲ್ ಜಾಕ್ಸ್ನ. ಯಾಕಂದರೆ ಇಶಾನ್ ಕಿಶನ್ ಬಂದಿರೋದನ್ನ ಆರಾಮಾಗಿ ಅಲ್ಲಿ ಯೂಸ್ ಮಾಡ್ಕೊತಾರೆ. ಸರಿಯಾಗಿದೆ ಗುರು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಯೂನಿಟ್ ಅಂತೂ ಚೇಂದೇ ಆಗಿದೆ. ನಂಬರ್ 5, 6 ಅವ್ರಿಗೆ ಒಂಥರ ಅಜ್ಜಿ ಹಾಕೊಂಡು ತತ್ಕೋಂಥ ಪ್ಲೇಯರ್ಸ್ಗಳನ್ನೇ ಎಲ್ಲ ಇರೋದು, ಹಾಕೊಂಡು ರುಬ್ಬೋಂಥ ಪ್ಲೇಯರ್ಸ್ಗಳನ್ನೇ. ವಿಲ್ ಜಾಕ್ಸ್ ಹೋಗಿರೋದ ಅದ್ದೂರಿ ಆಗೋಗ್ಬಿಡಿದೆ, ಒಂಥರ ಸ್ಟೀಲ್ ಪಿಕ್ ಆಗೋಗ್ಬಿಡ್ತು ವಿಲ್ ಜಾಕ್ಸು. ಸೊ ಇವರಿಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಂಡ್ರಲ್ಲ, ಏನು ಗುರು ಇವರಿಬ್ರು ಮಾತಾಡ್ಕೊಂಡು ನೋಡಿ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಇವರು, ನಿಮಗೆ ಅವರು ನಮಗೆ ಇವರು ಅನ್ನೋ ಥರ, ಅದು ಇದು ಅನ್ನೋ ಥರ ಸ್ವಲ್ಪ ಜನ ಮಾತಾಡ್ಕೊಂತ ಇದ್ದಾರೆ. ಏನು ಗುರು ಮ್ಯಾಚಲ್ಲಿ ಫಿಕ್ಸಿಂಗ್ ಮಾಡೋದು ನೋಡಿದ್ವಿ, ಆಪ್ಷನಲ್ಲೂ ಫಿಕ್ಸಿಂಗ್ ಮಾಡ್ಕೊಂತಿರಲ್ಲ ನೀವು, ಎಂಥವ್ರು ಇರ್ಬೇಕು ನೀವು ಅನ್ನೋ ಥರ ಎಲ್ಲ ಮಾತುಗಳು ಬರ್ತಾ ಇದೆ ಇವಾಗ ಆರ್ ಸಿ ಬಿಗೆ ಮತ್ತು ಮುಂಬೈ ಇಂಡಿಯನ್ಸ್ಗೆ. ಸೊ ಸೀನ್ ಆ ಥರ ಆಗೋದಿಲ್ಲ ಆಪ್ಷನ್ ಅಂತ ಅಂದಾಗ. ಅವ್ರೇನು ಮಾತಾಡ್ಕೊಂಡ್ರು ಬೇರೆಯವ್ರು ಇರೋದಿಲ್ವ ಅಲ್ಲಿ, ಬರೀ ಇಬ್ಬರಿಗೆ ಆಪ್ಷನ್ ಆಗ್ತಾ ಇದ್ದಾರಾ, ಬೇರೆಯವರು ಇರ್ತಾರಪ್ಪ ಬಿಡ್ ಮಾಡೋದಕ್ಕೆ. ಅಂದರೆ ಸ್ವಲ್ಪ ಪರ್ಸ್ ಇದು ಜಾಸ್ತಿ ಇರೋದು, ಮುಂಬೈ ಹತ್ರ ಪರ್ಸ್ ಇತ್ತು, ಆರ್ ಸಿ ಬಿ ಹತ್ರ ಪರ್ಸ್ ಇತ್ತು. ಆ್ಯಂಡ್ ಬೇರೆ ಹತ್ರ ಕೂಡ ಸ್ವಲ್ಪ ತಕ್ಕ ಮಟ್ಟಿಗಿತ್ತು. ಇವರಿಗೆ ಬಿಡ್ ಮಾಡೋ ರೇಂಜಿಗಂತೂ ಖಂಡಿತ ಇತ್ತು, ವಿಲ್ ಜಾಕ್ಸಿಗೆ ಬಿಡ್ ಮಾಡೋ ರೇಂಜಿಗಂತೂ. ಬಟ್ ಏನೋ ಅವ್ರಿಗೆ ಆ ಥರ ಅನಿಸಿದೆ ಅಂತ ಕಾಣ್ತದೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ. ಕೆಲವೊಂದು ಫ್ಯಾನ್ಸ್ಗಳಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಟಿಮ್ ಡೇವಿಡ್ನ ಇಲ್ಲಿಗೆ ಕಳಿಸ್ಬಿಡಿ, ನಾವು ಬಿಟ್ಕೊಂಡು ಕೊಡ್ತೀವಿ ನಿಮಗೆ ಆರ್ ಸಿ ಬಿಗೆ, ಇವರಿಗೆ ಮುಂಬೈ ಇಂಡಿಯನ್ಸಿಗೆ ಬಿಟ್ಕೊಂಡು ಕೊಟ್ಬಿಡ್ತೀವಿ ವಿಲ್ ಜಾಕ್ಸ್ನ, ಟಿಮ್ ಡೇವಿಡ್ ನಮ್ಮ ಆರ್ ಸಿ ಬಿಗೆ ಬಿಟ್ಕೊಂಡು ಕೊಟ್ಬಿಡಿ, ನೀವು ಬಿಡ್ ಮಾಡೋಕೆ ಬರಬೇಡಿ, ನೀವು ಆರ್ ಟಿ ಎಮ್ನ ಎತ್ತಬೇಡಿ, ನಾವು ಆರ್ ಟಿ ಎಮ್ನ ಎತ್ತೋದಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಕೊಂಡಿದ್ದಾರೆ. ಇವ್ರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು ಮತ್ತು ಆರ್ ಸಿ ಬಿ ಅವರು ಇಬ್ಬರೂ ಅಂತ. ಫಿಕ್ಸೇ ಮಾಡ್ಕೊಳ್ಳಿ ಬಿಡಿ. ಫಸ್ಟ್ ಆಫ್ ಆಲ್ ಆಪ್ಷನ್ ಅಂತ ಬಂದಾಗ ಆಪ್ಷನಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮ್ಯಾಚ್ ಫಿಕ್ಸಿಂಗೇ ಬೇರೆ, ಆಪ್ಷನ್ ಫಿಕ್ಸಿಂಗೇ ಬೇರೆ. ಆಪ್ಷನಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಎಲ್ಲರೂ ಫಿಕ್ಸ್ ಮಾಡ್ಕೋಬೇಕು ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಬೇರೆಯವ್ರು ಬರ್ಬೋದಲ್ವ ಮೊದಲು ಆಪ್ಷನ್ಗೆ, ಫಿಕ್ಸ್ ಮಾಡ್ಕೊಂಡಿರೋರು ಬರ್ಬೋದಲ್ಲ ಆಪ್ಷನ್ಗೆ. ಬಟ್ ಪ್ಲ್ಯಾನ್ ಮಾಡ್ಬೋದು, ಹಿಂಗೆ ಆಗಬೇಕು ಹಂಗಂಗೆ ಆಗ್ಬೋದು ಅಂತ. ಬಟ್ ಫಿಕ್ಸ್ ಮಾಡ್ಕೊಳಕ್ಕಂತೂ ಆಪ್ಷನಲ್ಲಿ ಆಗೋದಿಲ್ಲ. ಫಿಕ್ಸ್ ಮಾಡ್ಕೊಂಡ್ರೆ 10 ಫ್ರಾಂಚೈಸಿಗಳನ್ನು ಕೂಡ ಫಿಕ್ಸ್ ಮಾಡ್ಕೋಬೇಕು ಅಷ್ಟೇ, ಅವಾಗ ಫಿಕ್ಸಿಂಗ್ ಆಗೋದು ಆಪ್ಷನಲ್ಲಿ. ನನಗೆ ಒಂಥರ ಸಿಲಿ ಅಂತ ಅನ್ನಿಸ್ತು, ಆಪ್ಷನ್ ಫಿಕ್ಸಿಂಗ್ ಮಾಡ್ಕೊಂಬಿಟ್ಟವ್ರು ಆರ್ ಸಿ ಬಿ ಅವರು ಮುಂಬೈ ಇಂಡಿಯನ್ಸ್ ಅವ್ರ ಜೊತೆಗೆ ಅಂತ. ಸೊ ಜಾಸ್ತಿ ವರಿ ಮಾಡುವಂಥ ಅಗತ್ಯತೆ ಇಲ್ಲ, ಚೆನ್ನಾಗೇ ಬೈ ಮಾಡಿದರೆ. ವಿಲ್ ಜಾಕ್ಸ್ ನಮ್ಮ ಆರ್ ಸಿ ಬಿ ಮಿಸ್ ಮಾಡ್ಕೊಳುತ್ತೆ ಖಂಡಿತ, ಯಾಕಂದರೆ ಯಾವುದೇ ಸ್ಲಾಟಲ್ಲಿ ಆಡೋವಂಥ ಬ್ಯಾಟರು, ಗುದ್ದೋವಂಥ ಬ್ಯಾಟ್ರು, ಚಚ್ಚೋ ಅಂಥ ಬ್ಯಾಟರು. ಸೊ ಏನೂ ಮಾಡೋಕ್ಕಾಗಲ್ಲ. ವಿಲ್ ಜಾಕ್ಸ್ನ ನಾವು ಟಿಮ್ ಡೇವಿಡಲ್ಲಿ ನೋಡಬೇಕಾಗತ್ತೆ. ಅವರು ಅಷ್ಟೇನೆ ಟಿಮ್ ಡೇವಿಡ್ನ ವಿಲ್ ಜಾಕ್ಸಲ್ಲಿ ನೋಡ್ತಾರೆ ಅಂತ ಕಾಣಿಸುತ್ತೆ ಅವರು. ಬಟ್ ಅವರಿಗೆ ಸಿಕ್ಕಾಪಟ್ಟೆ ಬೆಟರ್ ಪಿಕ್ ಆಯಿತು. ಟಿಮ್ ಡೇವಿಡ್ಗೆ ಕಂಪೇರ್ ಮಾಡ್ತಂದರೆ ವಿಲ್ ಜಾಕ್ಸ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಇವಾಗ ಕಂಪ್ಯಾರಿಟಿವ್ಲಿ ಇವಾಗ ಹೈ ಆನ್ ಇದ್ದಾರೆ. ನೋಡೋಣ
ಟಿಮ್ ಡೇವಿಡ್ ಅದನ್ನೆಲ್ಲ ನೀಗಿಸ್ತಾರೆ ಅಂತ ಕಾಣಿಸುತ್ತೆ ನಮ್ಮ RCBಗೆ. ವಿಲ್ ಜಾಕ್ಸ್ ಹೋಗಿರೋದನ್ನ, ಜೊತೆಗೆ ಇನ್ನೊಬ್ರನ್ನ ತೊಗೊಂಡಿದ್ರಲ್ಲ ಇಂಗ್ಲೀಷ್ ಪ್ಲೇಯರ್, ಅವರು ಕೂಡ ನೀಗಿಸ್ತಾರೆ ಅಂತ ಕಾಣಿಸುತ್ತೆ ಇನ್ ಕೇಸ್ ಅವಕಾಶ ಸಿಕ್ತು ಅಂತ ಅಂದರೆ. ಆ್ಯಂಡ್ ಏನು ಮಾತಾಡ್ತಿದ್ರಲ್ಲ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ಅಂತ, ಅವ್ರು ಏನೋ ಗುಂಗಲ್ಲಿ ತಗೊಂಡ್ರಪ್ಪ ಒಳ್ಳೆ ಪಿಕ್ ಮಾಡ್ಕೊಂಡ್ರಿ ಅಂತ ಹ್ಯಾಂಡ್ ಶೇಕ್ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಸ್ಟೀಲ್ ಮಾಡ್ಕೊಂಡ್ರಿ ಅಂತ. ನೀವು ಸ್ಟೀಲ್ ಮಾಡ್ಕೊಂಡ್ರಿ ಟಿಮ್ ಡೇವಿಡ್ನ ಅಂತ ಅವ್ರು ಇಬ್ಬರು ಶೇಕ್ ಹ್ಯಾಂಡ್ ಮಾಡ್ಕೊಂಡ್ರಿ, ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಂತ ಇದು ಮಾಡ್ತಾ ಇದ್ರಲ್ಲ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಈ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ಅಂತೆಲ್ಲ. ಇವಾಗ ಸ್ವಲ್ಪ ಸ್ಪ್ರೆಡ್ ಆಗಲಿಲ್ಲ ಟ್ರೋಲ್ಸಲ್ಲಿ, ಮೀಮ್ಸಲ್ಲಿ ಎಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.